ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತು ತಮ್ಮನ್ನೆಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಹೋದ ವರ್ಷ ಮಹಿಳಾ ದಿನಾಚರಣೆಯಲ್ಲಿ ಕುರುಕ್ಷೇತ್ರ ಅಥವಾ ದ್ರೌಪದಿ ವಿಜಯ ಅಂತಕ್ಕಂಥ ಪೌರಾಣಿಕ ನಾಟಕವನ್ನು ತುಂಬ ಚೆನ್ನಾಗಿ ಅಭಿನಯಿಸಲಾಯಿತು. ಈ ಮಹಿಳೆಯರು ಏನು ನಾಟಕವನ್ನು ಅಭಿನಯ ಮಾಡಿದ್ರು ಇದು ಅತ್ಯುತ್ತಮವಾದ ಹೆಸರನ್ನು ಮಾಡಿತು. ಇಡೀ ನಾಡಿನಾದ್ಯಂತ ಅಥವಾ ದೇಶದಾದ್ಯಂತ ಅಂತ ಪರವಾಗಿಲ್ಲ, ಅಥವಾ ಹೊರದೇಶಕ್ಕೂ ನಮ್ಮ ಏನು ಕನ್ನಡಿಗರಿದ್ದಾರೆ ಅವರು ನೋಡ್ತಕ್ಕಂಥ ಭಾಗ್ಯವನ್ನು ಅದ್ರ ಮುಖಾಂತರ ಕಂಡಿದ್ದಾಯಿತು. ಹಾಗಾಗಿ ಎಲ್ಲ ಕಡೆಯಿಂದ ಒಂದು ಅಭಿನಂದನೆಯನ್ನು ನಮ್ಮ ಚನ್ನಪಟ್ಟಣ ತಾಲೂಕಿನ ಹೆಣ್ಮಕ್ಳಿಗೆ ಸಲ್ಲಿಸಲಾಯಿತು. ಅದರ ಮುಂದುವರಿದ ಭಾಗವಾಗಿ ಈ ವರ್ಷ ಅದೇ ನಾಟಕವನ್ನು ಪುನರಾವರ್ತನೆ ಮಾಡೋದು ಬೇಡ, ಒಂದು ಹೊಸ ನಾಟಕವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಒಂದು ಹೊಸದಾಗಿ ಹೆಣ್ಮಕ್ಳಿಗೆ ಆದಂಥ ಒಂದು ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಅಂತಕ್ಕಂಥ ಒಂದು ಹೊಸದಾಗಿ ರಿಜಿಸ್ಟ್ರೇಷನ್ನು ಸಹ ನೋಂದಣಿಯನ್ನು ಮಾಡಿಕೊಂಡು ನೋಂದಣಿ ಕಚೇರಿಯಲ್ಲಿ ಇವತ್ತು 26/2/2025 ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಮ್ಮ ಚನ್ನಪಟ್ಟಣದ ಕೊಲ್ಲಾಪುರದ ದೇವಿ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ಬಯಲು ರಂಗಮಂದಿರದಲ್ಲಿ ದಕ್ಷ ಯಜ್ಞ ಶ್ರೀ ಶಿವಶಕ್ತಿ ಲೀಲೆ ಎಂಬತಕ್ಕಂಥ ಒಂದು ಸುಂದರ ಪೌರಾಣಿಕ ನಾಟಕವನ್ನು ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಒಂದಷ್ಟು ಜನ ಹೆಣ್ಮಕ್ಳು ಒಂದು ಕಡೆ ಕಲೆ ಹಾಕ್ಕೊಂಡು ಅದನ್ನು ಅಭಿನಯಿಸ್ತಾ ಇದ್ದಾರೆ. ಹೋದ ಸಲ ಕುರುಕ್ಷೇತ್ರ ನಾಟಕದಲ್ಲೂ ನಾವು ಹೇಳಿದ್ವಿ ಶಿವರಾತ್ರಿ ದಿನ ಈ ಒಂದು ನಾಟಕವನ್ನು ಮಾಡೋಣ ಅಂತೇಳಿ. ಆಗ ಬಡ್ಜೆಟ್ ಜಾಸ್ತಿ ಬರುತ್ತೆ ಅಂತೇಳಿ ಅದೊಂದು ಚರ್ಚೆ ಆಯಿತು. ಆದರೆ ಈ ಸಲ ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಕನಸಿನಂತೆ ಇದು ಶ್ರೀ ಶಿವಶಕ್ತಿ ಲೀಲೆ ಹಾಗೂ ದಕ್ಷ ಯಜ್ಞ ಅನ್ನತಕ್ಕಂಥ ಒಂದು ನಾಟಕವನ್ನು ಈ ನಮ್ಮ ಚನ್ನಪಟ್ಟಣದ ಪ್ರಾಯೋಜಕರ ಸಹಕಾರದಿಂದ ಹಾಗೂ ತಾವೆಲ್ಲರೂ ಕೂಡ ಈಗ ಇಲ್ಲಿ ಆಗಮಿಸಿದಿರಿ. ತಮ್ಮೆಲ್ಲರ ಒಂದು ಸಹಕಾರದ ಜೊತೆಗೆ ತಮ್ಮನ್ನು ಕೂಡ ಜೊತೆಗೂಡಿಸ್ಕೊಂಡು ಈ ಒಂದು ನಾಟಕವನ್ನು ನಮ್ಮ ಹೆಣ್ಣು ಮಕ್ಕಳಲ್ಲಿ ಏನು ಪ್ರತಿಬಿಂಬಿತವಾಗಿದೆಯಾ ಒಂದು ಕಲೆ, ಯಾಕಂದರೆ ಸೂಕ್ತವಾಗಿದೆ, ಆ ಎಲ್ಲ ಕಲೆಯು ಕೂಡ ಹೆಣ್ಣು ಮಕ್ಕಳಲ್ಲಿ ಹೊರ ಹೊಮ್ಮಲಿ ಅಂತೇಳಿ ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಎನ್ನತಕ್ಕಂಥ ಒಂದು ವೇದಿಕೆಯನ್ನು ಈಗ ಮಾಡಿಕೊಂಡು ಎಲ್ಲ ಪಾತ್ರಧಾರಿಗಳು ಕೂಡ ಈ ಒಂದು ಟ್ರಸ್ಟಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ಒಂದು ಟ್ರಸ್ಟು ಮುಂದುವರೆದಂತೆ ಎಲ್ಲ ಒಂದು ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಆಧ್ಯಾತ್ಮಿಕವಾಗಿ ಮೊದಲಿಗೆ ನಾವು ತಗೊಂಡು ಬಂದಿದ್ದು ಆಧ್ಯಾತ್ಮಿಕವಾಗಿ ಒಂದು ಹಾಗೆ ತೆರೆಮರೆ ಕಾಯಿನಲ್ಲಿ ಒಂದು ಆಧ್ಯಾತ್ಮಿಕವಾಗಿ ಬೆಳೆಸ್ಕೊಂಡು ಬರ್ತಾ ಇದ್ವಿ. ಜೊತೆಗೆ ಈ ಒಂದು ಭಾರತ್ ವಿಕಾಸ್ ಮಹಿಳಾ ಭಜನಾ ಮಂಡಳಿ ಅನ್ನತಕ್ಕಂಥ ಒಂದು ಅಂಗಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಈಗಲೂ ಕೂಡ ಶ್ರೀ ಅರವಿಂದವಲ್ಲಿ ಸಾಂಸ್ಕೃತಿಕ ಟ್ರಸ್ಟ್ ಭಾರತ್ ವಿಕಾಸ್ ಪರಿಷತ್ತಿನ ಒಂದು ಅಂಗಸಂಸ್ಥೆಯಾಗಿಯೇ ಕೆಲಸ ಮಾಡುತ್ತೆ. ಹಾಗಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಈ ಟ್ರಸ್ಟನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತೇಳಿ ಈ ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೀಗ ನಮ್ಮ ಶಿವಲಿಂಗಣ್ಣ ಸರ್ ಹಾಗೂ ರಾಜಶೇಖರ್ ಸರ್ ಅವರು ರಾತ್ರಿ 10:30ವರೆಗೂ ಇಲ್ಲಿದ್ದು ಮಹಿಳೆಯರಿಗೆ ಒಂದು ಹಾವ ಭಾವ ಅಭಿನಯಗಳು ಏನೇನಿದೆ ಅದನ್ನೆಲ್ಲ ತಿದ್ದುಪಡಿ ಮಾಡ್ತಾ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ನಾನು ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿ ಈ ಒಂದು ಇನ್ವಿಟೇಷನ್ ಉದ್ಘಾಟನಾ ಸಮಾರಂಭವನ್ನು ಪತ್ರಕರ್ತರು ನಡೆಸ್ಕೊಡ್ಬೇಕು ಅಂತೇಳಿ ಕೋರ್ತಾ ಇದ್ದೀನಿ ನಾನು.